ಇವತ್ತಿನ ಕಾರ್ಯಕ್ರಮ ಒಳಗೆ ನಾನು ಮಾತಾಡೋದು ಅಂದ್ರೆ ನನಗೆ ಎರಡು ನಮೂನಿ ಮುಜುಗರ. ನೀವು ಎಲ್ಲರೂ ಒರಿಜಿನಲ್ ಭೈರಪ್ಪ ಓದಿದ ಜನ ಇದ್ದೀರಿ. ಇನ್ನೊಂದಂದ್ರೆ ನನ್ನ ಕನ್ನಡ ಭಾಷೆ, ನನ್ನ ಮಾತೃಭಾಷೆ ಮರಾಠಿ. ನಾ ಕನ್ನಡ, ನನ್ನ ಗಂಡ ಕನ್ನಡ ಇದ್ದಿದ್ದಕ್ಕೆ ನಾ ಕನ್ನಡ ಕಲ್ತ್ಕೊಂಡು ಮಾಡಿದ್ದು ಟ್ರಾನ್ಸ್ಲೇಷನ್ಸ್ ಅವ್ರ ಸಹಾಯದಿಂದ. ಹೀಗಾಗಿ ನಾ ಏನು ಹೇಳ್ತೀನಿ ಆ ಪಾಯಿಂಟ್ಸ್ ಕಡೆ ಅಷ್ಟೇ ಲಕ್ಷ್ಯ ಕೊಡ್ರಿ. ನನ್ನ ಭಾಷಾ ಏನದು ಅದ್ರ ಕಡೆ ನೀವು ಭಾಳ ಲಕ್ಷ್ಯ ಕೊಡಬೇಡ್ರಿ, ಇಷ್ಟ ನಾ ಹೇಳ್ತೀನಿ. ಈಗ ಧರ್ಮಶ್ರೀ ಕಾದಂಬರಿ ಮೇಲಿಂದ ನಾವು ಎಲ್ಲ ಭಾಳ ಬೇರೆ ಬೇರೆ ಆ್ಯಂಗಲ್ದಿಂದ ಎಲ್ಲ ನಾವು ಕೇಳೀವಿ. ಕನ್ನಡ ಒಳಗೆ ಮರಾಠಿ ಒಳಗೆ ಟ್ರಾನ್ಸ್ಲೇಟ್ ಆದದ್ದು ಪೈಕಿ ನಾ ಬಾಕಿ ಎಲ್ಲ ಕಥೆ ಕಾದಂಬರಿ ನಾನು ಟ್ರಾನ್ಸ್ಲೇಟ್ ಮಾಡೀನಿ. ಧರ್ಮಶ್ರೀ ಇದು ನಾ ಮಾಡಿಲ್ಲ. ವಿಜಯಲಕ್ಷ್ಮಿ ರೇವಣ್ಕರ್ ಅಂತ ಒಬ್ಬರಿದ್ದಾರೆ, ಅವರು ಈ ಟ್ರಾನ್ಸ್ಲೇಷನ್ ಮಾಡಿದರು. ಖರೆ ಧರ್ಮಶ್ರೀ ಕೂಡ ನಂದು ಎರಡು ನಮೂನಿ ಸಂಬಂಧ ಅದ. ನಾ ಮರಾಠಿ ಟ್ರಾನ್ಸ್ಲೇಷನ್ ಓದೀನಿ, ಆಮೇಲೆ ಖರೆ ನಾನು ಎರಡು ನಮೂನಿ ಅದ. ಈಗ ಇವ್ರು ಮಾತಾಡೋ ಮುಂದೆ ಹೇಳಿದರು, ಆ ಪ್ರಕಾರ ನನಗೆ ಯಾವಾಗ ಆವರಣ ಓದ್ಕೊಂಡು ಮರಾಠಿ ಜನ ಹೇಳ್ತಾರೆ, ಆ ವೇಳೆಗೆ ನಾ ಅವ್ರಿಗೆ ಹೇಳ್ತೀನಿ, ನೀವು ಧರ್ಮಶ್ರೀ ಓದ್ರಿ, ಸಾರ್ಥ ಓದ್ರಿ, ದಾಟು ಓದ್ರಿ, ಮತ್ತು ಆನಂತರ ನೀವು ಆವರಣ ಓದ್ರಿ, ಅಂದ್ರೆ ನಿಮಗೆ ಆವರಣ ಅರ್ಥ ಆಗ್ತದೆ. ಅಂದರೆ ಅದು ಒಂದು ಇವತ್ತಿನ ಒಂದು ಏನಾರ ಇಶ್ಯೂ ಅದ ಅಂತ ಬರ್ದದ್ದು ಅಲ್ಲ. ಈ ಜಾತಿ ವ್ಯವಸ್ಥಾ, ಧರ್ಮ ವ್ಯವಸ್ಥಾ ಇದ್ರ ಬಗ್ಗೆ ಭೈರಪ್ಪ ಎಷ್ಟು ಮೊದಲಿಂದ ಎಷ್ಟು ವಿಚಾರ ಮಾಡ್ತಿದ್ರು, ಅದು ಎಲ್ಲ ಸ್ಟೇಜಸ್ ನಿಮಗೆ ಅರ್ಥ ಆಗ್ತಾವೆ. ಭಾರತೀಯ ಜಾತಿ ವ್ಯವಸ್ಥೆ ಒಳಗಿಂದು ಇರಲಿ, ಕ್ರಿಶ್ಚಾನಿಟಿನ ಬಗ್ಗೆನೂ ಅವ್ರು ಮಾಡಿದ ವಿಚಾರ ಇರಲಿ, ಈ ಎಲ್ಲ ನೀವು ಮೊದಲು ಓದ್ಕೋರಿ. ಈ ಮೂರು ಕಾದಂಬರಿ ಓದ್ರಿ, ಆ ನಂತರ ನೀವು ಆವರಣಕ್ಕೆ ಕೈ ಹಾಕ್ರಿ. ಇಲ್ಲಾಂದ್ರೆ ನಿಮಗೆ ಆವರಣ ಪೂರ್ತಿ ಅರ್ಥ ಆಗೋದಿಲ್ಲ. ನಿಮಗೆ ಅದು ಒನ್ ಸೈಡೆಡ್ ಅನ್ನಿಸ್ಬಹುದು. ಖರೆ ಅದು ಒನ್ ಸೈಡೆಡ್ ಆ ವಿಚಾರಗಳ ತನಕ ಭೈರಪ್ಪ ಮುಟ್ಲಿಕ್ಕೆ ಮೊದಲು ಏನೇನು ಮಾಡ್ಯಾರ ಅನ್ನೋದು ಎಲ್ಲನೂ ಈ ಮೊದಲಿನ ಈ ಎಲ್ಲ ಕಾದಂಬರಿಗಳು ಹಿಡ್ಕೊಂಡು ನೀವು ಮೂರು ಓದ್ರಿ. ಆ ವೇಳೆಗೆ ನಾ ಧರ್ಮಶ್ರೀದು ಉಲ್ಲೇಖ ಯಾವಾಗಾದರೂ ಮಾಡ್ತೀನಿ. ಈಗ ಹೇಳಿದರು ಸಾಧಾರಣ 1983 ಒಳಗೆ ಮೊದಲೇ ಸಲ ಭೈರಪ್ಪನವ್ರದ್ದು ನಮ್ಮದು ಭೇಟಿ ಆಯಿತು. ಅವರು ನಮ್ಮ ಮನೆಗೆ ಮೊದಲೇ ಸಲ ಬಂದದ್ದು ಸನ್ನಿವೇಶ ಇದೇ ಥರ ಇತ್ತು. ಮಧ್ಯಾಹ್ನ ವೇಳೆ ಆಮೇಲೆ ಇಬ್ಬರು ಗಂಡಸರು ಬಂದರು. ಅವರು ಯಾರು ನನ್ನ ಗೊತ್ತಿದ್ದಿಲ್ಲ, ನಾವು ಒಬ್ಬಾಕೆ ಮನೆಯೊಳಗಿದ್ದೆ. ಆ ವೇಳೆಗೆ ಬಂದವ್ರು ಒಬ್ಬರು ಆ ರೇವಣ್ಕರ್ ಅವ್ರ ಗಂಡ, ಅವ್ರ ಕಡೆ ಭೈರಪ್ಪ ಬಂದಿದ್ದರು. ಆನಂತರ ಆ ರೇವಣ್ಕರ್ ಅವರು ಕರ್ಕೊಂಡು ಬಂದರು ಮತ್ತು ಹೇಳಿದರು ಇವರು SL ಭೈರಪ್ಪ ಅಂತ. ಆ ವೇಳೆಗೆ ನಾವು ವಂಶವೃಕ್ಷ ಟ್ರಾನ್ಸ್ಲೇಷನ್ ನಂದು ಕೆಲಸ ನಡೆದಿತ್ತು. ವಂಶವೃಕ್ಷ ಕಾದಂಬರಿ ನಾ ಮೊದಲು ಶಿವರಾಮ್ ಕಾರಂತರದು ಮೈಮನಗಳ ಸುಳಿಯಲ್ಲಿ, ಬೆಟ್ಟದ ಜೀವ ಈ ಟ್ರಾನ್ಸ್ಲೇಟ್ ಮಾಡಿದ್ದೆ. ಆ ವೇಳೆಗೆ ನಮ್ಮ ರಿಲೇಷನ್ ಆದವರು ಒಬ್ಬರು ಸುಹಾಸ್ ದೇಶಪಾಂಡೆ ಅಂತ ಇದ್ದಾರೆ. ಅವ್ರು ನನಗೆ ಹೇಳಿದರು, ನೀವು ವಂಶವೃಕ್ಷ ಯಾಕೆ ಮಾಡಬಾರ್ದು ಅಂತ. ನಾ ಅಂದಿದ್ದೆ ಏನು ಸಬ್ಜೆಕ್ಟ್ ಅದ. ಅವ್ರು ಹೇಳಿದರು ವಿಧವಾ ವಿವಾಹ. ಆ ವಿಧವಾ ವಿವಾಹ ನಾ ಅಂದೆ ಮರಾಠಿ ಒಳಗೆ ವಿಧವಾ ವಿವಾಹ ಸಬ್ಜೆಕ್ಟ್ ಈಗೇನು ನಡೆಯೋದಿಲ್ಲ, ಭಾಳ ಹಳೆ ವಿಷಯ ಆಗ್ತದೆ. ಆಮೇಲೆ ಆ ವೇಳೆಗೆ ನಮ್ಮ ಕಾಲನಿ ಒಳಗೆ, ಮಾಡೆಲ್ ಕಾಲನಿ ಒಳಗೆ ಸುಧಾಮೂರ್ತಿ ಇರ್ತಿದ್ರು. ಅವ್ರದ್ದು ನಂದು ಆ ವೇಳೆಗೆ ಫ್ರೆಂಡ್ಶಿಪ್ ಇರ್ತಿತ್ತು. ಅವ್ರದ್ದು ಒಂದು ಕಾಮನ್ ಪೋಸ್ಟ್ ಆಫೀಸ್ ಇತ್ತು ಅವಾಗ. ಅವ್ರು ನನಗೆ ಹೇಳಿದರು, ಉಮಾ ಹಾಗೆ ವಿಚಾರ ಮಾಡಬೇಡ, ನನ್ನ ಕಡೆ ಕಾಪಿ ಅದ, ನಾ ಕಾಪಿ ಕೊಡ್ತೇನೆ, ನೀವು ಓದು. ನೀವು ಓದ್ರಿ, ಗಂಡಗೆ ಓದ್ಲಿಕ್ಕೆ ಹೇಳೋ, ಆ ನಂತರ ನೀವು ನಿರ್ಣಯ ತಗೋರಿ ಅಂತ. ಅದರದ್ದು ಪ್ರಸ್ತಾವನೆ ಇತ್ತು. ಅದೇ ಇತ್ತು ಮೌಲ್ಯ ಮತ್ತು ಸಾಹಿತ್ಯ ಮತ್ತು ಮೌಲ್ಯ ಸಂವೇದನೆ. ಅದನ್ನು ಮೊದಲಿಗೆ ಟ್ರಾನ್ಸ್ಲೇಟ್ ಮಾಡೋ ಮುಂದೆ ನನಗೆ ಗೊತ್ತಾಗ್ತದ, ಈ ಲೇಖಕರ ಬರೀ ಕಥೆ ಹೇಳೋ ಲೇಖಕರಲ್ಲ, ಇವು ಬರೀ ಎಂಟರ್ಟೈನ್ಮೆಂಟ್ ಸಲುವಾಗಿ ಬರೆಯೋ ಲೇಖಕರಲ್ಲ. ಅದ್ರ ಮುಂದಿನ ಏನಾರು ಹೇಳಲಿಕ್ಕೆ ಇದು ಕಷ್ಟಪಡ್ತಾರೆ. ಹೀಗಾಗಿ ನಾ ಮುಂದೆ ವಂಶವೃಕ್ಷ ನಾ ಟ್ರಾನ್ಸ್ಲೇಷನ್ ಆ ವೇಳೆಗೆ ಮಾಡೋ ಮುಂದೆ ಸುಧಾ ನಂದು ಇಷ್ಟು ನಾ ಅದ್ರಾಗ ಇನ್ವಾಲ್ವ್ ಆಗ್ತಿದ್ದೆ. ನಮ್ಮ ಮನೆಗೆ 2 ಬಾಗಿಲಿದ್ದು, ಒಂದು ಮುಂದಿನ ಬಾಗಿಲ, ಒಂದು ಹಿಂದಿನ ಬಾಗಿಲ. ಆ ವೇಳೆಗೆ ಅದಕ್ಕಿಂತ ಮೊದಲು ನಾ ಏನೂ ಮಾಡ್ತಿದ್ದಿಲ್ಲ. ಹೀಗಾಗಿ ನಾ ಮಹಿಳಾ ಮಂಡಳ ಮಾಡಿ ಮಧ್ಯದಾಗ ಹರಟಿ ಹೊಡೆಯೋದು ಅಂದರೆ ನಾನು ಆ ಎಲ್ಲ ಹೆಂಗಸರಿ ರೂಢಿ ಹಚ್ಚಿಟ್ಟಿದ್ದೆ. ನಾ ಯಾವಾಗ ಬರೀಲಿಕ್ಕೆ ಶುರು ಮಾಡಿದೆ, ಆ ವೇಳೆಗೆ ನಾ ಮುಂದಿನ ಬಾಗಿಲಕ್ಕೆ ಕೀಲಿ ಹಾಕಿ ಹಿಂದಿನ ಬಾಗಿಲೇ ಒಳಗೆ ಹೋಗಿ ಬರೀತಿದ್ದೆ. ಯಾಕಂದ್ರೆ ನನಗೆ ಆ ಡಿಸ್ಟರ್ಬೆನ್ಸ್ ಬೇಕಾಗ್ತಿದ್ದಿಲ್ಲ. ಈ ಥರ ನನ್ನ ಟ್ರಾನ್ಸ್ಲೇಷನ್ ನಡೆದಾಗ ಒಂದು ದಿವಸ ಭೈರಪ್ಪ ಪ್ರತ್ಯಕ್ಷ ನನ್ನ ಮುಂದೆ ನಿಂತಾಗ ನಮ್ದೇನಾಗಿರ್ಬಹುದು ನೀವು ನೋಡ್ರಿ. ನಮ್ಮ ಮನೆಯವರು ಅವಳೆ ಕಾಯಕ್ಸ್ಲೋದಿ ಫ್ಯಾಕ್ಟ್ರಿಗೆ ನೌಕರಿ ಮಾಡ್ತಿದ್ರು. ಅವ್ರಿಗೆ ಇಮಿಡಿಯೇಟ್ ನಮ್ಮ ಮನೆಯೊಳಗೆ ಫೋನ್ ಇದ್ದಿದ್ದಿಲ್ಲ. ಪೋಸ್ಟ್ ಆಫೀಸಿಗೆ ಹೋಗಿ ಫೋನ್ ಮಾಡಿದೆ. ಅವ್ರು ಹಾಫ್ ಡೇ ಲೀವ್ ಹಾಕ್ಕೊಂಡು ಮನೆಗೆ ಬಂದರು. ಆಮೇಲೆ ನಾವು ಇಬ್ಬರು ಕೂಡ ರೇವಣ್ಕರ್ ಅವ್ರ ಮನೆಗೆ ಹೋದೇವಿ. ಆ ನಂತರ ಭೈರಪ್ಪ ನಮ್ಮ ಮನೆಗೆ ಬಂದರು. ಅವ್ರಿಗೇನೋ ನಮ್ಮ ಮನೆಯವ್ರದ್ದು ಅವ್ರದ್ದು ಒಂದೇನೋ ಕಾಮನ್ ಸಾಕಷ್ಟು ಕಾಣ್ತು. ಆ ನಂತರ ಭೈರಪ್ಪ ಯಾವಾಗ ಪುಣೆಗೆ ಬರ್ತಿದ್ರು, ನಮ್ಮ ಮನೆಯೊಳಗೆ ಇಳ್ಕೊತಿದ್ರು. ಹೀಗಾಗಿ ನನ್ನ ಸಾಧಾರಣ 83ರಿಂದ 2024 ತನಕ ನಂದು
ಭೈರಪ್ಪನವ್ರದ್ದು ನಮ್ಮ ಮನೆ ಅವ್ರು ಬರೋದು, ನಾವು ಮೈಸೂರಿಗೂ ಹೋಗೋದು, ಇಲ್ಲಿ ನಾವು ಮನೆಗೂ ಹೋಗಿದ್ದೀವಿ, ದಿಲ್ಲಿ ಮನೆಗೂ ಹೋಗಿವಿ ನಾವು. ಈ ಥರ ಭೈರಪ್ಪನವ್ರು ಕೂಡ ನಮ್ಮದು ಸಾಕಷ್ಟು ಇದಾಯ್ತು. ಭೈರಪ್ಪನವ್ರು ಕೂಡ ನಾವು ಸಾಕಷ್ಟು ಪ್ರವಾಸ ಕೂಡ ಮಾಡೀವಿ. ಪುಣೆದಾಗ ಬೇರೆ ಬೇರೆ ಕಡೆ ಮೊದ್ಲು ಅವ್ರೇನು ಬರ್ತಿದ್ರಲ್ಲ ಅವಳ್ಯಾಕೆ ನಮ್ದು ಭೈರಪ್ಪನವ್ರದ್ದು ಈ ವಿಷಯಕ್ಕೆ ಭಾಳ ಅಪ್ರಿಸಿಯೇಷನ್ ಮಾಡಬೇಕು. ನಾವು ಯಾವ ನಮ್ಮ ಪ್ರೊಫೆಸರ್ ಅಲ್ಲ, ಏನಿಲ್ಲ. ನಾವೊಂದು ಗೃಹಿಣಿ, ನಮ್ಮ ಮನೆಯವ್ರು ಬ್ಯಾಂಕ್ ಒಳಗೆ ಫ್ಯಾಕ್ಟ್ರಿ ಒಳಗೆ ನೌಕರಿ ಮಾಡೋ ಮನುಷ್ಯ. ಖರೆ ನಾವು ಅವ್ರಿಗೆ ಎಲ್ಲೆಲ್ಲಿ ನಡೀರಿ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಬರ್ತಿದ್ರು ಅವರು. ಆ ವಯಸ್ಸಿಗೆ ಅವ್ರು ನಮ್ಮ ಕೂಡ ನಾವು ಎಸ್ ಟಿಲೇ ತಿರುಗಾಡೇವಿ. ಆಳಂದಿಗೆ ಎಸ್ ಟಿ ಒಳಗೆ ನಿಂತು ಕರ್ಕೊಂಡು ಹೋಗಿದ್ದೀವಿ ನೆನಪದ. ಈಗ ನಾಚಿಕೆ ಅನ್ನಿಸ್ತದೆ, ಎಂಥ ದೊಡ್ಡ ಮನುಷ್ಯ. ನಮ್ಮ ಕೂಡ ನಮ್ಮ ಕಡೆ ಕಾರ್ ಇದ್ದಿದ್ದಿಲ್ಲ, ನಮ್ದು ಕೆಪಾಸಿಟಿ ಇದ್ದಿದ್ದಿಲ್ಲ, ಟ್ಯಾಕ್ಸಿ ಸಿಗ್ತಿದ್ದಿಲ್ಲ. ಹೀಗಾಗಿ ಅವ್ರಿಗೆ ಹಂಗೆ ರಿಕ್ಷಾದಲ್ಲೇ ಮಾತ್ರ ಅವ್ರು ಬರ್ಲಿಕ್ಕೆ ಬಲ್ಲ ಅಂತಿದ್ರು. ಅವ್ರು ಬೆನ್ನಿನ ತೊಂದರೆ ಶುರು ಆಯ್ತು. ಈ ನಮ್ಮ ಆವಾಗಿಂದು ಈ ಥರ ನಮ್ಮದು ಬೇಕಾದಷ್ಟು ನಾ ಹೇಳಬಹುದು. ಖರೆ ಇವತ್ತಿನ ಪ್ರಸಂಗ ನೋಡ್ಲಿಕ್ಕೆ ಕೂತ್ರ ಎಲ್ಲ ನಾ ಹೇಳ್ಕೊತ ಕೊಡೋ ಕಾರಣ ಇಲ್ಲ. ಖರೆ ಮುಂದೆ ಏನಾಯ್ತು, ಮುಂದೆ ಅವ್ರಿಗೆ ಬೇರೆ ಬೇರೆ ಭಾಷಣ ಸಲುವಾಗಿ ಅವ್ರಿಗೆ ಕರಿತಿದ್ರು. ಆಮೇಲೆ ನಾನು ನಿಂತು ಎಲ್ಲನೂ ಇದು ಮಾಡಿಕೊಂಡು ನನ್ನ ಮನೆಯೊಳಗೆ ಅವ್ರು ನಾ ಹೇಳ್ತಿದ್ದೆ, ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿ ನಮ್ಮ ಮನೆಯೊಳಗೆ ನಾ ಮಾಡ್ತೇನೆ, ಕಾರ್ ಬೇಕು, ಯಾಕಂದರೆ ಇನ್ನು ಮುಂದೆ ಅವ್ರಿಗೆ ನಾವು ತೊಂದರೆ ಕೊಡೋದಿಲ್ಲ. ಮತ್ತು ಆ ಪ್ರಕಾರ ಅವರು ಇರ್ತಿದ್ರು. ಬೇರೆ ಬೇರೆ ಕಡೆ ಭಾಷಣಕ್ಕೆ ನಾವು ಅವ್ರು ಕೂಡ ಹೋಗ್ತಿದ್ದೀವಿ. ಒಂದು ಲೆವೆಲಕ್ಕೆ ಏನಾಯ್ತು, ಭಾಷಣ ಕೊಡೋದು ಭೈರಪ್ಪನವ್ರಿಗೂ ಬೇಡ ಅನ್ನಿಸ್ಲಿಕ್ಕತ್ತು. ಇಂಟರ್ವ್ಯೂ ಮಾಡೋದು. ಈಗ ಭೈರಪ್ಪ ಅವ್ರಿಗೆ ನಾವು ಮರಾಠಿ, ಪಬ್ಲಿಕ್ ಎಲ್ಲ ಮರಾಠಿ. ಆಮೇಲೆ ನಾವು ಭೈರಪ್ಪ ಇಂಗ್ಲೀಷ್ ಒಳಗೆ ಮಾತಾಡೋರು. ಈ ಇಂಟರ್ವ್ಯೂ ಹೆಂಗೆ ಮಾಡೋದು? ಮತ್ತು ಒಂದು ಇಂಟರ್ವ್ಯೂ ನೋಡಿದೇವಿ ಮಂದಿಗೆ ಹೇಳೋದು, ನೀವು ನಿಮ್ಮ ಪ್ರಶ್ನೆ ನಾವು ಇಂಗ್ಲೀಷ್ ಒಳಗೆ ಕೇಳ್ರಿ ಅಂತ. ಮರಾಠಿ ಜನರಿಗೆ ಅಷ್ಟು ಇಂಗ್ಲೀಷು ಆಗೋದಿಲ್ಲ. ಎಸ್ಪೆಷಲಿ ಲಿಟ್ರೇಚರ್ ಒಳಗಿಂದ ಒಂದು ಪ್ರಶ್ನೆ ಕೇಳೋದು. ಮುಂದೆ ನಾವು ಹೆಂಗೆ ಪದ್ಧತಿ ಶುರು ಮಾಡಿದೇವಿ, ಭೈರಪ್ಪ ಮತ್ತು ನಾನು ಸ್ಟೇಜ್ ಮೇಲೆ ಕೂಡ್ತಿದ್ದೀವಿ. ಮೊದಲಿಗೆ 1-2 ಪ್ರಶ್ನೆ ನಾ ಕೇಳ್ತಿದ್ದೆ, ಆಮೇಲೆ ಪಬ್ಲಿಕ್ಗೆ ಹೇಳ್ತಿದ್ದೀವಿ, ನಿಮಗೇನು ಕೇಳೋದು ಕೇಳ್ರಿ. ಅವ್ರು ಎಲ್ಲರೂ ನನಗೆ ಕೇಳ್ತಿದ್ರು, उमाताई त्यांना हे विचारा, उमाताई त्यांना वंशवृक्षमधला ते विचारा, उमाताई त्यांना ते ह्याच्या अमक्या एका आवरणमधला ते विचारा. ಮತ್ತು ಅವ್ರು ನನಗೆ ಪ್ರಶ್ನೆ ಮರಾಠಿ ಒಳಗೆ ಹೇಳ್ತಿದ್ರು, ನಾ ಭೈರಪ್ಪನವ್ರಿಗೆ ಕನ್ನಡ ಒಳಗೆ ಹೇಳ್ತಿದ್ದೆ, ಭೈರಪ್ಪ ಅದ್ರ ಉತ್ತರ ಇಂಗ್ಲೀಷ್ ಒಳಗೆ ಹೇಳ್ತಿದ್ರು. ಈ ಥರ ನಾವು ಪುಣೆ, ಮುಂಬೈ, ಠಾಣೆ, ನಾಶಿಕ್, ಪಂಢರ್ಪುರ್ ಹಿಂಗೆ ಎಲ್ಲ ಮಹಾರಾಷ್ಟ್ರ ತುಂಬ ಎಲ್ಲ ಕಡೆ ನಾವು ಇನ್ನು ಮುಂದೆ ಕಾರ್ಯಕ್ರಮ ಮಾಡೀವಿ. ಆಮೇಲೆ ಜನ ಕರ್ನಾಟಕದಾಗ ಹೆಂಗೆ ಜನ ಬರ್ತಾರೆ, ಅಷ್ಟೇ ದೊಡ್ಡ ಸಂಖ್ಯೆ ಒಳಗೆ ಜನ ಭೈರಪ್ಪನವ್ರಿಗೆ ಕಾಣಲಿಕ್ಕೆ, ಅವ್ರು ಕೂಡ ಮಾತಾಡಲಿಕ್ಕೆ ಹಿಂಗೆ ಬರ್ತಿದ್ರು. ಆ ಪ್ರತಿ ಸಲ ಒಬ್ಬರು ಬಂದು ಅವ್ರು ಕೂಡ ಸೆಲ್ಫಿ ತಗೊಳ್ಳೋದು, ಅವ್ರ ಸಹಿ ತಗೊಳ್ಳೋದು, ಇದೆಲ್ಲ ನಡೀತಿತ್ತು. ಈ ಎಲ್ಲನೂ ನನಗೆ ಭಾಳ ಅಂದರೆ ಭೈರಪ್ಪನವ್ರ ಬಗ್ಗೆನೇ ನನಗೆ ಹೆಚ್ಚಿದೆ ಅನ್ನಿಸ್ತು. ಅಂದರೆ ಭೈರಪ್ಪ ಯಾವಾಗ ತೀರ್ಕೊಂಡ್ರು, ಆಮೇಲೆ ಮರಾಠಿ ಫೇಸ್ಬುಕ್ ಮೇಲೆ ಅವ್ರು ಎಲ್ಲರೂ ಯಾರ್ಯಾರು ಅವ್ರ ಜೊತೆ ಫೋಟೋ ತಗೊಂಡಿದ್ರು ಅವ್ರು ಎಲ್ಲರೂ ಹಾಕಿ ತಮ್ಮ ಭಾವನೆ ವ್ಯಕ್ತ ಮಾಡಿದರು. ಅದು ನನಗೆ ಅನ್ನಿಸ್ತು, ಅಂದರೆ ಭೈರಪ್ಪ ಈ ಜನರಿಗೆ ಏನು ಕೊಟ್ಟರು, ಜನನೂ ಆ ಋಣ ಮನ್ನಿಸ್ತಾರಲ್ಲ, ಅದು ಒಂದು ನನಗೆ ಭಾಳ ಇದು ಅನ್ನಿಸ್ತು. ಆಮೇಲೆ ಅವ್ರು ಕೂಡ ತಿರುಗಾಡೋ ಮುಂದೆ ನಮಗೆ ಬಂದದ್ದು ಅನುಭವ. ಈಗೂ ನೀವು ಹೇಳಿದ್ರಿ ಆ ಪ್ರಕಾರ ಅದೇ ಅದು. ಅವ್ರು ನಮ್ಮ ಕಡೆ ಇಷ್ಟು ವರ್ಷ ಬರ್ತಿದ್ದಾರಲ್ಲ, ಅವ್ರು ಒಂದು ದಿವಸ ಅವ್ರದ್ದೇ ಪೂಜಾ ಪಾಠ ಅದು ಇದು ನಾರೇ ಕಂಡಿಲ್ಲ, ಏನೂ ಯಾವಾಗೂ ಇಲ್ಲ. ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಅವ್ರು ಕೂಡ ಹೋಗೇವಿ, ಪಂಢರ್ಪುರಕ್ಕೆ ಹೋಗೇವಿ. ಪಂಢರ್ಪುರಕ್ಕೆ ಹೋದಾಗ ಸರಸ್ವತಿ ಅವರು ಬಂದಿದ್ರು ಅವರು ಕೂಡ. ಆಮೇಲೆ ನಾಶಿಕಕ್ಕೆ ಹೋಗ್ತೀವಿ, ಅಲ್ಲಿ ಬೇರೆ ಬೇರೆ ಕಡೆ. ಅಲ್ಲೇ ಅವರು ಗುಡಿಗೆ ಹೋಗೋದು, ಅಲ್ಲಿ ದರ್ಶನ ಸಲುವಾಗಿ ಏನು ಬೇಕು ಎಲ್ಲರೂ ಹೋಗೋದು. ಆಮೇಲೆ ಯಾವ ಪೂಜೆ ಅಭಿಷೇಕ್ ಏನೂ ಇಲ್ಲ, ಬೇಕಾದಷ್ಟು ದುಡ್ಡು ಇದ್ರಾಗ ಹಾಕಿ ಬರ್ತಿದ್ರು. ಮತ್ತು ಅವ್ರು ಏನಂತಿದ್ರು, ಈ ನಮ್ಮ ಸಂಸ್ಥೆ ಈ ಸಂಸ್ಥಾ ಬಂದದ ಅದು ಧರ್ಮ ಇಟ್ಕೊಳ್ಳಿ ಜೀವಂತ ಇಡ್ಲಿಕ್ಕೆ ಮದತ್ ಮಾಡ್ಲಿಕ್ಕೆ ಹತ್ತದ, ನಾವು ಈ ಸಂಸ್ಥಾ ಉಳಿಯೋ ಹಂಗೆ ನಾವು ನಮ್ಮ ಕಡೆಯಿಂದ ಸಹಾಯ ಮಾಡಬೇಕು. ಹೀಗಾಗಿ ಅದು ಮಾಡ್ತಿದ್ರು. ಇಲ್ಲೇ ಅವ್ರ ಅವ್ರದ್ದು ರೊಕ್ಕ ಇದು ಮಾಡೋ ಸ್ವಭಾವ ಏನದ, ಅದ್ರ ಬಗ್ಗೆನೂ ನಾ ಹೇಳಬೇಕು. ಪಂಢರ್ಪುರಕ್ಕೆ ಒಂದು ಸಾವರ್ಕರ್ ಅವ್ರದ್ದು ಹೆಸರಲ್ಲೇ ಒಂದು ಲೈಬ್ರರಿ ಅದೇ. ಅಲ್ಲೇ ಆ ಜನ ಭೈರಪ್ಪ ಬಂದಾರ ಅಂದ್ಕೂಡಲೇ ಕರೆದಿದ್ರು ಮನೆಗೆ, ತಮ್ಮ ಲೈಬ್ರರಿಗೆ. ಆ ಲೈಬ್ರರಿ ಒಳಗೆ ಭೈರಪ್ಪನವ್ರಿಗೆ ಅವರು ಒಂದು ಪಾಕೆಟ್ ಕೊಟ್ಟರು, ಒಂದು ನಮ್ಮ ಕಡೆಯಿಂದ ನಿಮಗೆ ಇಷ್ಟು ದೊಡ್ಡ ಲೇಖಕರು ಬಂದಾರ ಅಂತ. ಅಲ್ಲೇ ಭೈರಪ್ಪ ಹೇಳಿದರು, ನಿಮ್ಮದು ಲೈಬ್ರರಿ ಅದ, ನಿಮಗೆ ಖರ್ಚು ಇರ್ತಾವ, ನಿಮಗೆ ಬೇರೆ ಬೇರೆ ಪುಸ್ತಕ ಕೊಂಡು ತೊಗೋಬೇಕಾಗ್ತದೆ ಅಂದರೆ ಅಲ್ಲಿದಲ್ಲೇ ಕೊಟ್ಟು ಬಂದರು. ಆ ವ್ಯಕ್ತಿ ನನಗೆ ಮುಂದೆ ಭೇಟಿಯಾಗಿ ನನಗೆ ಹೇಳಿದರು, ನಮಗೆ ಸ್ವಲ್ಪ ಒಂದು ಕಡೆ ದುಃಖ ಆಯ್ತು, ಯಾಕೆ ನಾವು ಇಷ್ಟು ಕೊಟ್ಟಿವಿ ಅವ್ರು ಇಟ್ಕೊಳ್ಳಿಲ್ಲಲ್ಲ ಅಂತ. ನಂದೆ ಅವ್ರು ಯಾವ ಕಾರಣಕ್ಕೂ ಕೊಟ್ಟಾರ, ನೀವು ಆ ನಮ್ಮನೆ ಖರ್ಚು ಮಾಡಿರಿ, ನಿಮ್ಮ ಕಡೆಯಿಂದ ನೀವು ಕೊಟ್ಟಿರಿ,
ಅವ್ರದ್ದು ನಿಮಗೆ ಕೊಟ್ಟಾರೆ. ಹೀಗಾಗಿ ಅದು ಒಂದು ಸ್ವಭಾವ. ಆಮೇಲೆ ಅವ್ರದ್ದು ವ್ಯಕ್ತಿಗತ ಲೆವೆಲ್ ಮೇಲೆ ನಾನು ಒಂದು ಅನುಭವ ತೊಗೊಂಡೇನೆ. ನಮ್ಮ ಮನೆಯವ್ರದ್ದು ಒಂದು ಆಪ್ರೇಷನ್ ಇತ್ತು. ಭೈರಪ್ಪ ಏನೋ ಒಂದು ಕೆಲ್ಸಕ್ಕೆ ಫೋನ್ ಮಾಡಿದ್ರು. ನಾ ಹೇಳಿದೆ, ಈಗ ನಾ ಗಡಬಡಿ ಒಳಗಿದ್ದೇನೆ, ನಮ್ಮ ಮನೆಯವ್ರದ್ದು ಹಿಂಗೆ ಹೊಟ್ಟಿದ್ದು ಆಪ್ರೇಷನ್ ಅದ. ಆವಾಗ ಭೈರಪ್ಪ ಕೇಳಿದರು, ಒಂದು 2ನೇ ನಿಮಿಷಕ್ಕೆ ನಿಮ್ಮದು ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ತಿಳಿಸ್ರಿ, ನಾವು ಸ್ವಲ್ಪ ದುಡ್ಡು ಅಲ್ಲೇ ಹಾಕ್ತೇನೆ ಅಂತ. ನಾ ಅವ್ರಿಗೆ ಹೇಳಿದೆ, ಥ್ಯಾಂಕ್ ಯು, ನೀವು ಇಷ್ಟು ಅನ್ಲಿಕ್ಕೆ ಹತ್ತಿರ ಇದೆ ದೊಡ್ಡ ಮಾತಾತು. ಅದು ನಮ್ಗೇನು ಬೇಕಾಗಿಲ್ಲ, ನನ್ನ ವ್ಯವಸ್ಥೆ ಅದ. ಮತ್ತು ಏನಾರು ಕಡಿಮೆ ಬಿದ್ದರೆ ನಾ ಹೇಳ್ತೀನಿ. ನಮಗೇನು ಬೇಕಾಗಲಿಲ್ಲ. ಖರೆ ಭೈರಪ್ಪ ಅದೇ ಕ್ಷಣ ಅಂದರೆ ಅವ್ರಿಗೆ ಆ ಕ್ಷಣಕ್ಕೆ ಗೊತ್ತಾಗ್ಯದ ಆಪ್ರೇಷನ್. ಆ ಕ್ಷಣಕ್ಕೆ ಅವ್ರೇನು ಅನ್ನೋದು ಅದು ಅವ್ರ ಸ್ವಭಾವದ ಒಂದು ವಿಶೇಷ ಅಂತ ನನಗೆ ಅನ್ನಿಸ್ತದೆ. ಎರಡನೇದು, ಅವ್ರ ಸ್ವಭಾವದ ಇನ್ನೊಂದು ವೈಶಿಷ್ಟ್ಯ ಹೇಳಬೇಕು. ಪುರಸ್ಕಾರದ್ದು ಹೋದ ವರ್ಷ 1925 ಒಳಗೆ ನನಗೇನು ಅವಾರ್ಡ್ ಬಂತು. ಅದು ನಾ ಸ್ವಲ್ಪ 2 ನಮೂನೆ ನಾ ಇಮೋಷ್ನಲ್ ಆದೆ. ಒಂದಂದ್ರೆ ಭೈರಪ್ಪನವ್ರದ್ದು ಇದು ಆಮ್ಕೆ ಆಮ್ ಗುಟ್ಲಿ ಓಂಕೆ ದಾಮ್ ಆತಲ್ಲ. ನಾನು ಟ್ರಾನ್ಸ್ಲೇಷನ್ ಮಾಡೋ ಮುಂದೆ ನಾ ಆನಂದ ತೊಗೊಂಡೇನಿ. ವಾಚಕರು ಯಾವ ಆನಂದ ಒಂದು ವಾರ 2-3 ದಿವಸ ತೊಗೋತಾರೆ. ಅದು ನಾ ಪರ್ವ ಅಂತ ಕಾದಂಬರಿ ಹಿಡ್ಕೊಂಡು 6 ತಿಂಗಳು ಅದರಾಗ ಇರ್ತಿದ್ದೆ. ನನ್ನ ಆಯುಷ್ಯಲ್ಲ ಆನಂದ ಒಳಗೆ ಸಿಗುವ ಮತ್ತು ಮೇಲೆ ಅವಾರ್ಡ್ ಒಂದು ಕೊಡ್ಲಿಕ್ಕೆ ಹತ್ತಾರೆ. ಹೀಗಾಗಿ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಆ ಎಮೋಷ್ನಲ್ ಭೈರಪ್ಪ ಅವ್ರು ಹೇಳಿದರು, ಅದು ಇಬ್ಬರು ಹೆಸರಲ್ಲೇ ಕೊಡ್ತೀವಿ, ವಿರೂಪಾಕ್ಷ ಅವ್ರಿಗೆ ಮತ್ತು ನಿಮ್ಮ ಹೆಸರಲ್ಲೇ ಅಂತ. ಅದು ಒಂದು ನಾನು ಇಮೋಷ್ನಲ್ ಆದೆ. ಯಾಕಂದ್ರೆ ಅವ್ರಿಗೆ ಹೋಗಿ ಒಂದು 3-4 ವರ್ಷದ ನಂತರ ಭೈರಪ್ಪ ಹಿಂಗೆ ಅಂತಾರೆ. ಅದು ಒಂದು ನನಗೆ ಸ್ವಲ್ಪ ಇದಾಯ್ತು. ಅದಕ್ಕೆ ಅಂದ್ಲು ಖರೆ ಮಜಾ ಏನಾಯ್ತು, ಮಜಾನ ಅಂತೇನೆ ನಾ ಇವತ್ತದು ಎಲ್ಲ ಮಜಾ ಅನ್ನಿಸ್ತದೆ ನಮಗೆ. ಒಂದು ಇದು ಕೊಡ್ತಾರಲ್ಲ, ಅವೆಲ್ಲ ಸನ್ಮಾನ ಪತ್ರ ಕೊಡ್ತಾರಲ್ಲ, ಅದು ಸಹನಾಗ ಆ ಕೆಲಸ ಕೊಟ್ಟಿತ್ತು. ಮತ್ತು ಸಹನಾ ಬರ್ರಿದ್ಲು, ಉಮಾ ತಾಯಿ ಹೆಸರಲ್ಲೇ ನನಗೆ ಭೈರಪ್ಪ ಹೇಳಿದರು. ಇದು ಮತ್ತು ನಮ್ಮಿಬ್ಬರು ಮಾತಾಯ್ತು, ಇದು ಕನ್ನಡ ಒಳಗೆ ಬರಬೇಕು, ಯಾಕಂದ್ರೆ ಕನ್ನಡ ಜನ ಕೊಡ್ಲಿಕ್ಕೆ ಹತ್ತಾರ, ಮರಾಠಿ ಜನರಿಗೆ ಗೊತ್ತಾಗಬೇಕು, ಇದು ಬಾಕಿ ಎಲ್ಲ ಜನರಿಗೆ ಗೊತ್ತಾಗಬೇಕು ಅಂತ. ಒಂದು ಪಾರ್ಟ್ ಇಂಗ್ಲೀಷ್, ಒಂದು ಕಡೆ ಮರಾಠಿ, ಇಷ್ಟು ಇದು ಕನ್ನಡ, ಇಷ್ಟು ಕೊಟ್ಟರೆ ಸಾಕು. ನನಗೆ ಕೇಳಿದ್ಲಕ್ಕೆ ಹೀಗೆ ನಡೀತದಲ್ಲ, ನಂದು ಭಾಳ ಆಯ್ತು. ನನ್ನ ದೃಷ್ಟಿಯಲ್ಲೇ ಬರೀ ಕನ್ನಡ ಕೊಟ್ಟರು ಸರ್ ನನಗೆ ಸಾಕು. ಇದು ಮಾತು ಅವಳು ಭೈರಪ್ಪನವ್ರಿಗೆ ಹೇಳಿದ್ಲು. ಭೈರಪ್ಪ ಹೇಳಿದರು, ಇಲ್ಲ ಅದರಲ್ಲಿ ಮರಾಠಿ ಅಕ್ಷರ ಬರಲಿಕ್ಕೆ ಬೇಕು, ಮರಾಠಿ ಅಕ್ಷರ ಬರಲಿಕ್ಕೆ ಬೇಕು. ಆಮೇಲೆ ನಾ ಅನ್ಲಿಕ್ಕೆ ಹತ್ತೇನೆ, ಇದು ಕ್ಲಮ್ಸಿ ಆಗ್ತದಲ್ಲ, ಅಷ್ಟು 3 ಲ್ಯಾಂಗ್ವೇಜ್ ಎಲ್ಲನೂ ಅಂತ ಅಂದ್ಕೂಡಲೇ ಒಂದು ದಿವಸ ನಾವು ಒಂದು ಕಾಲ್ ಮೇಲೆ 3 ಮಂದಿ, ಭೈರಪ್ಪ, ನಾನು ಮತ್ತು ಸಹನಾ ಅವ್ರಿಗೆ ಹೇಳಲಿಕ್ಕೆ ಹತ್ತೀವಿ. ನಾ 2 ಭಾಷೆ ಸಾಕು, 3 ಭಾಷೆ ಅಂದರೆ ನಮ್ಮ ಮನೆ ಅಷ್ಟು ದೊಡ್ಡದಿಲ್ಲ. ನಮ್ಮದು 2 BHK ಅದು ಸಾದಾ ಫ್ಲ್ಯಾಟ್ ಅದು. ಅಷ್ಟು ದೊಡ್ಡ ಇಟ್ಕೊಳ್ಳಿಕ್ಕೆ ನನ್ನ ಕಡೆ ಜಾಗಿಲ್ಲ. ಖರೆ ಭೈರಪ್ಪ ತಮ್ಮದು ಹಠ ಬಿಡಲಿಲ್ಲ ಅಂದರೆ ಬಿಡಲಿಲ್ಲ. ಅದು 3 ಲ್ಯಾಂಗ್ವೇಜ್ ಒಳಗೆ ಮಾಡಿದ್ದದು, ಇಷ್ಟು ದೊಡ್ಡದಾಗ್ಯದ ಅದು. ಖರೆ ಆ ಭೈರಪ್ಪ ಅವ್ರು ತಮ್ಮ ಹಠ ಬಿಡಲಿಲ್ಲ ಅಂದ್ರೆ ನಾನು ಸಹನಾ ಇಬ್ಬರೂ ಹೇಳಲಿಕ್ಕೆ ಹತ್ತೀವಿ, ನಮ್ಮಿಬ್ಬರದು ಕೇಳಲಿಲ್ಲ. ಹೀಗಾಗಿ ಅದು ಒಂದು ನನಗೆ ಹೇಳಬೇಕಾಗಿತ್ತು. ಮುಂದೆ ನಮ್ಮದು ಬಾಕಿ ಎಲ್ಲ ಇಂಟರ್ವ್ಯೂ ವಗೇರೆ ನಡೀತಿದ್ದು, ಆ ಮಾತು ಬೇರೆ. ಅಲ್ಲೇ ಲೋಕಸತ್ತಾ ಅಂತ ಒಂದು ಪೇಪರ್ ಅದ. ಆ ಲೋಕಸತ್ತಾ ಪೇಪರ್ದವ್ರು ಒಂದು ಹಿಂಗೆ ಇಂಟರ್ವ್ಯೂ ಇಟ್ಟಿದ್ರು ಇದೇ ತರಹ. ಮತ್ತು ಇದು ನಾನು ಮುದ್ದಾಮ್ ಹೇಳಲಿಕ್ಕೆ ಹತ್ತೀನಿ, ಆ ಪೂರ್ಣ ಎಲ್ಲನೂ ಮರಾಠಿ ಫಿಲ್ಮ್ ಇಂಡಸ್ಟ್ರಿ ಜನ ಸಾಕಷ್ಟು ಬಂದಿದ್ರು ಅಲ್ಲಿ. ಮತ್ತು ಆ ಸಾಕಷ್ಟು ಆ ಮಂದಿನೂ ಸಾಕಷ್ಟು ಚಲೋ ಓದ್ತಾರೆ. ಆ ಮಂದಿ ಸಾಕಷ್ಟು ಓದ್ತಾರೆ. ಅವ್ರು ಎಲ್ಲರೂ ಭೈರಪ್ಪನವ್ರದ್ದು ಕೇಳೆ ಪ್ರಶ್ನೆ ಕೇಳಲಿಕ್ಕೆ ಹತ್ತಿದ್ರು. ಆಮೇಲೆ ಆ ಕಾರ್ಯಕ್ರಮ ಭಾಳ ಚಲೋ ಆಯ್ತು. ಮುಂದೆ ಲೋಕಸತ್ತಾದವರು ನಡುವಿನ ಪೇಜ್ ಪೂರ್ತಿ ಎಲ್ಲ ಅದು ಕವರ್ ಮಾಡಿ ಭಾಳ ಚಲೋ ಇದು ಮಾಡಿದ್ರು ಅವರು. ಅಲ್ಲೇ ನನಗೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಇನ್ನೊಂದು ವ್ಯಕ್ತಿದು ಹೇಳಬೇಕಾಗಿದೆ. ಅದು ಅವ್ರು ಕಿಶೋರ್ ಕದಮ್ ಅಂತ ಒಬ್ಬರಿದ್ದಾರೆ. ಅವ್ರು ಫೆಂಡ್ರಿ ಅಂತ ಒಂದು ಸಿನಿಮಾ ಇತ್ತು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಆ್ಯಕ್ಟಿಂಗ್ ಸಲುವಾಗಿ ಅವ್ರಿಗೆ ಸ್ಪೆಷಲ್ ಅವಾರ್ಡ್ ಬಂತು. ಆ ಕಿಶೋರ್ ಕದಮ್ ಸ್ವತಃ ಕವಿ ಇದ್ದಾರೆ, ಮರಾಠಿ ಒಳಗಿನ ಕವಿ ಇದ್ದಾರೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದ ಕೂಡಲೇ ಅವ್ರ ಒಂದು ಫ್ರೆಂಡ್ ಅವ್ರಿಗೆ ಹೇಳ್ದ, ನಾ ಒಂದು ಬಾಟ್ಲಿ ತೊಗೊಂಡು ಬರ್ತೇನೆ, ಕಾಸ್ಟ್ಲಿ ಬಾಟ್ಲಿ ತೊಗೊಂಡು ಬರ್ತೇನೆ, ಪಾರ್ಟಿ ಮಾಡೋಣ ಅಂತ. ಕಿಶೋರ್ ಕದಮ್ ಆ ಮನುಷ್ಯಾಗ ಹೇಳಿದರು, ಪಾರ್ಟಿ ಬೇಡ, ನನಗೆ ಪೂರ್ಣ ಭೈರಪ್ಪನವ್ರ ಪುಸ್ತಕದ ಸೆಟ್ ಕೊಡಿಸು. ಇದು ನಾ ಫಿಲ್ಮ್ ಇಂಡಸ್ಟ್ರಿ ಒಳಗಿನ, ಯಾಕಂದ್ರೆ ನಮಗೆ ಗೊತ್ತದ, ಈಗ ನಮಗೆ ಎಲ್ಲರಿಗೂ ಗೊತ್ತದ, ಎಲ್ಲನೂ ಆರ್ಟ್ ಸೈಡ್ ಯಾವ ಥರ ಯಾವ ನಮೂನಿ ವಿಚಾರಕ್ಕೆ ಅಲ್ಲಿ ಹೋಗ್ತದೆ ಇದು ಗೊತ್ತದೆ. ಆ ಬ್ಯಾಕ್ಗ್ರೌಂಡ್ ಮೇಲಿಂದ ಈ ಸುದ್ದಿ ನನಗೆ ಭಾಳ ಮಹತ್ವದ ಅನ್ನಿಸ್ತು. ಅದೇ ವೈಭವ್ ಮಾಂಗಲೆ ಅಂತ ಒಂದು ಮನುಷ್ಯ ಇದ್ದಾರೆ, ಆ್ಯಕ್ಟರ್ ಇದ್ದಾರೆ. ಅವರು ಒಳ್ಳೆ ಆ್ಯಕ್ಟರ್. ಭೈರಪ್ಪ ತೀರ್ಕೊಂಡ ಸುದ್ದಿ ಏನು ಬಂತು, ಆ ನಂತರ ಅವರು ತಮ್ಮ ಫೇಸ್ಬುಕ್ ಮೇಲೆ
ಒಂದು ಪೋಸ್ಟ್ ಬರೆದ್ರು, ದುಃಖ ಆಯ್ತು, ಕೆಟ್ಟ ಅನ್ನಿಸ್ತು ವಗೇರೆ, ಏನು ಶೋಕ ಇದು ಇರ್ತದೆ ಅದು. ಅದ್ರಾಗ ಅವ್ರ ಕಡೆ ಒಂದು ವಾಕ್ಯ ಹಾಕಿದ್ರು, ಭೈರಪ್ಪನವ್ರದ್ದು ಯಾವ ಕಾದಂಬರಿ ಯಾರಿಗೆ ಸೇರ್ತದೆ, ಯಾರ್ಯಾರು ಏನೇನು ಓದಿರಿ ಇದ್ರ ತೆಳಗೆ ಹಾಕ್ರಿ ಅಂತ. ಮುಂದೆ ಇನ್ನೂ ಯಾವಾಗಾರ ಅವು ಬರ್ತಾವೆ, ಜನ ಅದು ಆ್ಯಡ್ ಮಾಡ್ಕೋತಿದ್ದಾರೆ. ಮರಾಠಿ ಜನ ಅಂದರೆ ಇದು ಈ ಮನುಷ್ಯನೂ ಫಿಲ್ಮ್ ಇಂಡಸ್ಟ್ರಿ ಮನುಷ್ಯ. ಇದು ನನಗೆ ಬೇಕಂತ ಅಂದರೆ ಭೈರಪ್ಪನವ್ರಿಗೂ ಗ್ಲಾಮರ್ ಇದ್ದಿದ್ದಿಲ್ಲ, ನಮಗಿರೋ ಪ್ರಶ್ನೆ ಇಲ್ಲ. ಖರೆ ಆ ಇಂಡಸ್ಟ್ರಿ ಸುದ್ದ ಭೈರಪ್ಪನವ್ರ ಕಡೆ ಇದು ಮಾಡ್ತೀವಿ. ಭೈರಪ್ಪನವ್ರ ಸಾಹಿತ್ಯ ಮೇಲೆ PhD ಆಗ್ತಾರೆ ಮರಾಠಿ ಒಳಗೆ, MPhil ಆಗ್ತದೆ, ಬಾಕಿ ಬೇರೆ ಅಭ್ಯಾಸಕರ ಬರ್ತದೆ. ಇದು ಇರಲಿ, ಬೇರೆ ಬೇರೆ ಸಮೀಕ್ಷಕರು ಅದರ ಮೇಲೆ ಪುಸ್ತಕ ಬರೀತಾರೆ, ಲೇಖ ಬರೀತಾರೆ, ಅದರದ್ದು ಪುಸ್ತಕವೂ ನಾವು ಮಾಡೇವಿ. ಆ ಎಲ್ಲನೂ ಇರಲಿ. ಖರೆ ನನಗೆ ಇದೇನು ಕಾಮನ್ ಮಂದಿ ಅದ್ರ ಕೂಡ ಮಾಡ್ತಾರಲ್ಲ, ಇದು ನನಗೆ ಭಾಳ ದೊಡ್ಡ ಮಾತು ಅನ್ನಿಸ್ತು. ಇದ್ರ ಕೂಡ ಇನ್ನೊಂದು ನಾ ಹೇಳಬೇಕು, ಈ ಯಾವಾಗ ತೀರ್ಕೊಂಡ್ರು ನಮಗೆ ಬರೋ ಇಚ್ಛೆ ಇತ್ತು. ನಮ್ಮ ಮೆಹ್ತಾ ಪಬ್ಲಿಷಿಂಗ್ ಹೌಸ್ ಅಂತ ಹೇಗಿರೆ ಹುಡುಗಿದ್ದ, ನಾವು ಆಗದೆ 25 ವರ್ಷದ ಹುಡುಗಿದ್ದಾನೆ. ಅವ ನನಗಂದ, ಇಲ್ಲ ಅವು ಮಾತೆ ನಾವು ಹೋಗಿ ಬರೋಣ, ಬೆಳಗ್ಗೆ ಹೋಗಿ ಸಂಜೆಗೆ ಬರೋಣ, ಖರೆ ಬರೋಣ. ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಗದ್ದಲ ಶುರುವಾಗಿತ್ತು. ಅದಕ್ಕೆ ನಾವೇನು ಆ ವೆಳ್ಳಕ್ಕೆ ಬರಲಿಲ್ಲ. ಆ ನಂತರ ಈ ಟ್ರಸ್ಟ್ದವರು ಅಂದರೆ ಸಹನಾ ನನಗೆ ಅಪ್ರೋಚ್ ಆದ್ರಿಗೆ ಒಂದು ಹೇಳಿದ್ಲು, ಭೈರಪ್ಪನವ್ರಿಗೆ ಮಹಾರಾಷ್ಟ್ರ ಮೇಲೆ ಭಾಳ ಪ್ರೇಮ ಇತ್ತು, ಭಾಳ ಪ್ರೀತಿ ಇತ್ತು. ಮತ್ತು ಅವ್ರು ಭಾಳ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಅದೇ ಥರ ಮಹಾರಾಷ್ಟ್ರದ್ದು ಭೈರಪ್ಪನವ್ರ ಮೇಲೆ ಪ್ರೀತಿ ಇದೆ. ಅದಕ್ಕೆ ಅವ್ರದ್ದು ಒಂದು ಅಸ್ಥಿ ವಿಸರ್ಜನೆ ಮಹಾರಾಷ್ಟ್ರ ಒಳಗೂ ಆಗಬೇಕಂತ ನಮಗೆ ಅನ್ನಿಸ್ತದೆ. ಅಂದ್ಕೂಡಲೇ ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಕಡೆಗೆ ನಾಶಿಕಕ್ಕೆ ಎಲ್ಲ ಆಗ್ತಾವೆ ಈ ನಮೂನಿ ವಿಧಿ. ಅದಕ್ಕೆ ಅಲ್ಲೇ ಅವರು ಕೆಲವು ಮಂದಿಗೆ ನಾವು ಅಪ್ರೋಚ್ ಆದೇವಿ. ಮತ್ತು ಆ ಎಲ್ಲ ಕೂಡ ಆ ಕಾರ್ಯಕ್ರಮ ಆಯ್ತು. ನಾಶಿಕದ್ದು ಒಂದು ಸಾರ್ವಜನಿಕ ವಾಚನಾಲಯ ಒಳಗೆ ಮೊದಲು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯ್ತು. ಬರ್ದಿನ ಮುಂಜಾನೆ ಬಾಕಿ ಅಲ್ಲಿ ಬರ್ಜಿಗೆ ಹೇಳಿದ್ದು, ಗುರುಜಿಗೆ ಹೇಳಿದ್ದು, ಬಾಕಿ ಎಲ್ಲ ಮಕ್ಕಳ ಮಗರ ಏನು ಮಾಡ್ಯಾರ, ಈ ಅಸ್ಥಿ ಹಿಂಗೆ ನಾವು ಅದಕ್ಕೆ ಬರಬಾರ್ದು, ಅದ್ರ ಕುರಿತು ಎಷ್ಟು ಅವಶ್ಯಕತೆ ಅಷ್ಟು ವಿಧಿ ಮಾಡಿ ಆ ಎಲ್ಲನೂ ನಾ ಮಾಡಿದೆ. ಅದಕ್ಕೆ ನನಗೆ ಅನ್ನಿಸ್ತದಕ್ಕೆ ಇದು ಎಂಥ ಋಣನೂ ಬಂದು ಅನ್ಬೇಕು. ನಮ್ಮ ಆಯುಷ್ಯದಾಗ ಅವ್ವ, ಅಪ್ಪ, ಗಂಡ, ಅಣ್ಣ, ತಮ್ಮ ಯಾರ್ದು ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಭೈರಪ್ಪ ತಮ್ಮದು ಹಠ ಸಾಧಿಸಿದ್ರು, ಇದು ನನ್ನ ಕಡೆಯಿಂದ ಮಾಡಿಸ್ಕೊಂಡ್ರು ಅವರು. ಈ ಥರ ಅವ್ರ ಹಠ ಆ ನಂತರ ಏನು ಉಳೀತು. ಇದು ಒಂದು ನನಗೆ ಈಗ ಇಲ್ಲಿಗೆ ಹೇಳಲಿಕ್ಕೆ ಸಿಗ್ಲಿಕ್ಕೆ ಹತ್ತದ. ಇದು ಒಂದು ನನಗೆ ಭಾಳ ಖರೆ ಈಗ ಹಿಂಗಾಗಿ ಇದು ನೋಡೋ ಮುಂದೆ ನನಗೆ ಭಾಳ ಇದು ಅನ್ನಿಸ್ತು. ಹಾಂ ಹೌದಲ್ಲ, ನಾವು ಪ್ರತ್ಯಕ್ಷ ಕಾಣಲಿಲ್ಲ ಕಡೆಗೆ, ಖರೆ ಇಷ್ಟು ಎಲ್ಲದ್ರಾಗಿ ಬಂದು ನಮಗೂ ಒಂದು ಸಹಭಾಗ ಆಯ್ತು. ಇದು ಒಂದು ಆಯ್ತು. ಆಮೇಲೆ ಅಲ್ಲಿ ಬೇರೆ ಬೇರೆ 24ನೇ ಇಸ್ವಿ ಒಳಗೆ ಪುಣೆ ಒಳಗೆ ಒಂದು 2-3 ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 2 ಪುಣೆ, 1 ಬಾಂಬೆ. ಈ ಒಂದು ಭಂಡಾರ್ಕರ್ ಇನ್ಸ್ಟಿಟ್ಯೂಟ್, ಪುನಾ ಯೂನಿವರ್ಸಿಟಿ ಮತ್ತು ಸಾಹಿತ್ಯ ಸಂಘ, ಮುಂಬೈ ಸಾಹಿತ್ಯ ಸಂಘ ಮರಾಠಿ, ಈ 3 ಭಾಳ ಪ್ರೆಸ್ಟೀಜಿಯಸ್ ಸಂಸ್ಥೆ ಇದ್ದು. ಹೀಗಾಗಿ 3 ಕಡೆ ಇಂಟರ್ವ್ಯೂ ಆಗಬೇಕಾಗಿತ್ತು. ಖರೆ ಅಷ್ಟೊತ್ತಿಗೆ ನಾನು ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ನಾವು ಒಬ್ಬಾಕೆ ಮನೆಯೊಳಗೆ. ನನಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ನಾ ಸಹನಾಗೆ ರಿಕ್ವೆಸ್ಟ್ ಮಾಡಿದೆ. ಸಹನಾಂದು ಕಶೀರನ ಮರಾಠಿ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ನಂದು ಇದು ಸಂಬಂಧ ಬಂದದ. ಭೈರಪ್ಪ ನನ್ನ ಕೈಯಾಗಿಂದು ಗೃಹಭಂಗ ಸರ್ ಬಾಜು ಇಟ್ಟು ಮೊದಲು ಕಶೀರು ಮಾಡು ಅಂತ ನನಗೆ ಹೇಳಿದ್ದಕ್ಕೆ ನಾ ಕಶೀರು ಮಾಡಿದ್ದೆ. ಹೀಗಾಗಿ ಸಹನಾಗೆ ರಿಕ್ವೆಸ್ಟ್ ಮಾಡಿದೆ, ನನಗೆ ಒಬ್ಬಾಕೆಗೆ ಡೇರಿಂಗ್ ಇಲ್ಲ, ನೀನು ಅವ್ರ ಜೊತೆ ಬಾ. ಆ ವೇಳೆಗೆ ಸಹನಾ ಆಕೆ ಗೈನಾಕ್ ಪ್ರಾಬ್ಲಮ್ ನಡೆದಿತ್ತು, ಆಪ್ರೇಷನ್ ಆಗಿತ್ತು ಆಕೆದು. ಆ ವೇಳೆ ಅಕ್ಕಿಗೆ ಅಂದ್ರೂ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹೆಣ್ಮಕ್ಳಿಗೆ ಅದು ಅರ್ಥ ಆಗ್ತದೆ ನಮ್ಮೊಂದು ಪ್ರಾಬ್ಲಮ್ ಅಂದರೆ ಎಷ್ಟು ಸಿವಿಯರ್ ಇರ್ತಾವೆ. ಖರೆ ಈ 3 ಭಾಳ ಪ್ರೆಸ್ಟೀಜಿಯಸ್ ಕಾರ್ಯಕ್ರಮ ಇದ್ದು. ಭೈರಪ್ಪನವ್ರಿಗೆ ನಾ ಅಂದೆ, ಆಗಲಿ ಮತ್ತೆ ಯಾರಿಗಾರೆ ಕರ್ಕೊಂಡು ಬರ್ರಿ, ನಾನು ಒಬ್ಬಾಕೆ ನನಗೆ ಶಕ್ಯದ, ನೀವು ಮತ್ತೆ ಯಾರಿಗಾರೆ ಕರ್ಕೊಂಡು ಬರ್ರಿ. ಆ ವೇಳೆಗೆ ಭೈರಪ್ಪ ಅಂದರು, ಸಹನಾ ಬಂದ್ರೆ ನಾ ಬರ್ತೇನೆ, ಇಲ್ಲಾಂದ್ರೆ ಬರೋದಿಲ್ಲ. ಅವಾಗ ಸಹನಾ ಬಂದಳು. ಮತ್ತು ಪೂರ್ತಿ ಅವ್ರದ್ದು ಏನು ಸೇವಾ ಮಾಡಿದ್ಲು, ಅವ್ರ ಸೇವಾ ಬಗ್ಗೆ ಭಟ್ರು ಸಾಕಷ್ಟು ಹೇಳಿದ್ದಾರೆ. ಆ ಎಲ್ಲ ಮಾಡೋ ಮುಂದೆ ಆಕಿದು ಮಾಡೋದು ನೋಡಿದ್ರೆ ಸ್ವತಃ ಆಕಿದು ಇಷ್ಟು ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಒಳಗೆ ಹೊಂಟಿದ್ಲು. ಆವಾಗ ಕೆಲವೊಂದು ನಮಗೆ ಗೊತ್ತಾಗ್ಲಿಕ್ಕೆ ಹತ್ತು, ಅವ್ರಿಗೆ ಬರೀ ಹಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆವಾಗ ನಾವು ಇವನ್ ಖರಾಸಿದ್ದೀವಿ. ನಂದು ಅಸ್ಥಿ ವಿಸರ್ಜನೆ ಆದ ನಂತರ ನಂದು ಇಮೋಷ್ನಲ್ ಭಾಗ ಮುಗೀತೀಗ. ಇನ್ನು ಮುಂದೆ ಭೈರಪ್ಪನವ್ರ ಕಾದಂಬರಿ ಮುಂದಿನ ಜನ್ರೇಷನ್ ಓದಬೇಕು, ಈ ಥರ ನಾವು ಮಾಡ್ಲಿಕ್ಕೆ ಬೇಕು ಅಂತ ನಾವು ರೀಸೆಂಟ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಚಿ ಡೈರೆ ಅಂತಿದ್ದಾರೆ, ಆ ಪ್ರತಿಷ್ಠಾದವ್ರದ್ದು ಅರೇಂಜ್ ಮಾಡಿದರು. ಮೊದಲಿನ ಹಾಫ್ ಪೋರ್ಷನ್ ಯಂಗ್ ಹುಡುಗರು
ಭೈರಪ್ಪನವ್ರದ್ದು ಒಂದೊಂದು ಕಾದಂಬರಿ ಮೇಲೆ ಮಾತಾಡಿದರು. ಮತ್ತು ಮುಂದಿನ ಮೂರು ಮಂದಿ ನಾವು ವಕ್ತಾಗಳೇನಿದ್ರು, ಅದ್ರಾಗ ಒಂದಂದರು ಮರಾಠಿ ಲೇಖಕರು, ಕ್ರಿಯೇಟಿವ್ ರೈಟರ್ ಭಾರತ್ ಶಾಸನೆ ಅಂತ. ಆ ನಂತರ ಸಹನಾ ಮತ್ತು ಆರ್ ಗಣೇಶ್ ಬಂದಿದ್ದರು ಅದರ ಸಲುವಾಗಿ. ಇವ್ರು ಮೂರು ಮಂದಿ ಮತ್ತಿಷ್ಟು ಭೈರಪ್ಪನವ್ರ ಕಾದಂಬರಿ ತಿಳಿಸಿ ಹೇಳೋ ಹಂಗೆ ಮಾಡಿದರು. ಆ ಎಲ್ಲ ಪುಸ್ತಕ ಅದರದ್ದು ಕೂಡ ಪುಸ್ತಕ ಆಗ್ಲಿಕ್ಕತ್ತದ ಈಗ ಮರಾಠಿ ಒಳಗೆ. ಅದಕ್ಕೆ ಭೈರಪ್ಪನವ್ರದ್ದು ಕಡೆ ಮರಾಠಿ ಜನರಿಗೆ ಏನು ಸಿಕ್ತು, ನಮ್ಮ ಕುವತ್ ಪ್ರಕಾರ ನಾವು ಏನು ತೀರಿಸೋದು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ. ಅದಕ್ಕೆ ಅಷ್ಟು ನಮ್ಮ ಕಡೆಯಿಂದ ಇದು ಶಕ್ಯ ಅದ. ಹೀಗಾಗಿ ನನಗೆ ಇವತ್ತು ಕರೆದು ನನಗೆ ಮಾತಾಡಲಿಕ್ಕೆ ಸಿಕ್ತು. ಅದರ ಸಲುವಾಗಿ ನನಗೆ ಯಾರು ಕರೆದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.